ನೀವು ಹೆಲ್ಪ್ ಮಾಡಿ ಅಲ್ಲ ಗಿಫ್ಟ್ ತಗೊಳಕ್ಕೆ. ನನ್ನ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ, ಗೆಟಿಂಗ್ ರಿಯಲಿ ಎಮೋಷನಲ್. ಅಂಡ್ ಹಿಯರ್ ಇಸ್ ಅ ವೆರಿ ಸ್ಪೆಷಲ್ ಪರ್ಸನ್. ನನ್ನ ಹೆಸರು ಕರ್ದೇ ಇಲ್ಲ. 1 ಗಂಟೆಗೆ ಬರೋ ಮುಖ ನೋಡಿ ಗೈಸ್. ಹೆಲೋ. ಇವಳು ತಗೋ ಬಂದ್ಬಿಟ್ಟು ನಾನೇ ಮಾಡಿದೀನಿ ಅನ್ಬಿಡ್ತಾ ಇದ್ಲ, ಅದಕ್ಕೆ ಓಡಾಕ್ತಾ ಇರೋದು. ಚೌಟ್ರಿನೇ ಖಾಲಿ ಆಗ್ಬಿಟ್ಟಿದೆ ಗೈಸ್ ನೋಡಿ, ತಡ್ಕೊಳಕ್ ಆಗಿಲ್ಲ. 1 hour ವೇಟ್ ಮಾಡಿದೀನಿ. ಹೆಣ್ಮಕ್ಳು ಕಾಯಿಸ್ತಾರೆ ಅಂತ ಹೇಳ್ತಾರೆ, ನಾನ್ ಬೇಗ ಬಂದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಯೂಶಲಿ ನಾನು ನನ್ನ ಟ್ರಾವೆಲ್ ಸ್ಟೋರೀಸ್ ನ ಶೇರ್ ಮಾಡ್ತಾ ಇರ್ತೀನಿ, ಆದ್ರೆ ಇವತ್ತು ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನೊಂದು ವೆಡ್ಡಿಂಗ್ ನ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀನಿ. ದ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ಇಟ್ ಇಸ್ ವೆರಿ ಕ್ಲೋಸರ್ ಟು ಮೈ ಹಾರ್ಟ್. ಯಾಕಂದ್ರೆ ನಾನು ಇವತ್ತು ತುಂಬಾ ಲಾಂಗ್ ಟೈಮ್ ಆದ ನಂತರ ನನ್ನ ವೆರಿ ಡಿಯರೆಸ್ಟ್ ಫ್ರೆಂಡ್ಸ್ ಹಾಗೆ ತುಂಬಾ ಸ್ಪೆಷಲ್ ಒನ್ಸ್ ಅಂತಾನೆ ಹೇಳ್ಬೋದು, ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಪೆಷಲ್ ಮೂಮೆಂಟ್ ನ ಡಾಕ್ಯುಮೆಂಟ್ ಮಾಡ್ಬೇಕು, ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಡೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಆಕ್ಚುಲಿ ವೆಡ್ಡಿಂಗ್ ಹೋಗ್ತಾ ಇದ್ದೀನಿ ಅನ್ನೋದೇ ಲಾಸ್ಟ್ ಮಿನಿಟ್ ಅಲ್ಲಿ ಡಿಸೈಡ್ ಆಗಿದ್ದು. ಬಿಕಾಸ್ ಆಫ್ ಮೈ ಬೆಸ್ಟ್ ಫ್ರೆಂಡ್, ನಿಮ್ ಬರ್ಲೇಬೇಕು, ಐ ವಿಲ್ ಕಿಲ್ ಯು ಅದರ್ವೈಸ್ ಅಂತಿದ್ಲು. ಅದಕ್ಕೆ ಬೇರೆದೆಲ್ಲ ಪ್ಲಾನ್ಸ್ ಬದಿಗಿಟ್ಟು ಇವತ್ತು ವೆಡ್ಡಿಂಗ್ ಅಟೆಂಡ್ ಮಾಡ್ತಿರೋದ್ರಿಂದ ಗಿಫ್ಟ್ ತಗೊಳಕ್ ಹೋಗ್ತಾ ಇದ್ದೀನಿ. ನೀವು ಹೆಲ್ಪ್ ಮಾಡಿ ಅಲ್ಲ ಗಿಫ್ಟ್ ತಗೊಳಕ್ಕೆ. ಬನ್ನಿ ತಗೊಳ್ಳೋಣ. ಪಿಂಕ್ ಇಲ್ವಾ? ಓಕೆ, ಇದೆ ನನ್ನ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ. ಗೈಸ್ ಇವತ್ತಂತೂ ಬಿಸಿ ಡೇ, ಬಿಕಾಸ್ ಟೂ ಮೆನಿ ಥಿಂಗ್ಸ್ ಹ್ಯಾಪ್ನಿಂಗ್ ಅರೌಂಡ್. ತುಂಬಾ ಲೈನ್ಡ್ ಅಪ್ ಆಗೋಗಿದೆ. ಬಟ್ ನಂಗೆ ಈ ವೆಡ್ಡಿಂಗ್ ಅಟೆಂಡ್ ಮಾಡ್ಲೇಬೇಕಿತ್ತು ಅಟ್ ಎನಿ ಕಾಸ್ಟ್. ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ಸ್ ನಾನು ಮೀಟ್ ಮಾಡ್ತಿದ್ದೀನಿ. ಸೊ ನಿಮ್ಗೂ ಇಂಟ್ರೊಡ್ಯೂಸ್ ಮಾಡ್ತೇನೆ. ನಿಮ್ಗೆ ಆಕ್ಚುಲಿ ಅವ್ರಿಗೆ ಗೊತ್ತಿರುತ್ತೆ, ಒನ್ ಆಫ್ ದಮ್. ಯಾಕಂದ್ರೆ ನನ್ನ ಪ್ರೀವಿಯಸ್ ಹಳೆ ವಿಡಿಯೋಲಿ ನಾನು ಮೆನ್ಷನ್ ಮಾಡಿದ್ದೀನಿ ದಟ್ ತಿರುಪತಿ ವ್ಲಾಗ್, ಲಾಸ್ಟ್ ಟೈಮ್ ತಿರುಪತಿ ವ್ಲಾಗ್ ಅಲ್ಲಿ ಅವಳ ಹೆಸರನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಯಾ, ವೇಟ್ ಗೈಸ್. ಆ ರಾಧಾಕೃಷ್ಣ ನೋಡಿ ಎಷ್ಟು ಕ್ಯೂಟ್ ಇದೆ, ವೆರಿ ನೈಸ್. ಅಂಡ್ ದೀಸ್ ಬುದ್ಧಾಸ್ ಆಲ್ಸೋ. ಗೈಸ್ ಯು ನೋ ವಾಟ್, ನನಗೆ ಗಿಫ್ಟ್ ಸೆಲೆಕ್ಟ್ ಮಾಡೋದ್ರಲ್ಲಿ ಐ ಆಮ್ ರಿಯಲಿ ಬ್ಯಾಡ್. ಸೊ ನಿಮ್ಗೆ ಗಿಫ್ಟ್ಸ್ ಐಡಿಯಾಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಏನೆಲ್ಲ ತಗೋಬೋದಂತ. ನೆಕ್ಸ್ಟ್ ಟೈಮ್ ನಂಗೆ ಹೆಲ್ಪ್ ಆಗತ್ತೆ ಅವಾಗ. ಭಯ ಪೆನ್ ಕೊಡಿ. ಗೈಸ್ ಹ್ಯಾಂಡ್ ರೈಟಿಂಗ್ ನೋಡಿ, ಸ್ಕೂಲು ಕಾಲೇಜ್ ಬಿಟ್ಮೇಲೆ ಡಬ್ಬಾ ತರ ಆಗೋಗಿದೆ. ಓಕೆ ಪರ್ಚೇಸಿಂಗ್ ಎಲ್ಲ ಕೆಲಸ ಮುಗೀತು, ಈಗ ವೆಡ್ಡಿಂಗ್ ಹೋಗೋದೆ. ಗೈಸ್ ಈ ರೋಡ್ ಯಾವುದು ಅಂತ ಗೊತ್ತಿದ್ರೆ ನಿಮಗೆ ಕಾಮೆಂಟ್ ಮಾಡಿ. ನಾನು ರೆಗ್ಯುಲರ್ ಆಗಿ ಓಡಾಡೋ ರೋಡ್ಗಳಲ್ಲಿ ಇದು ಒನ್ ಆಫ್ ಮೈ ಫೇವ್ರೆಟ್ಸ್. ತುಂಬಾ ಇಷ್ಟ ನನಗೆ ಈ ರೋಡು. ಈ ಸ್ಟ್ರೆಚ್ ಏನಿದೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾವುದು ಅಂತ ಗೊತ್ತಿದ್ರೆ ನಿಮಗೆ ಕಾಮೆಂಟ್ ಮಾಡಿ. ಓಕೆ, ಫೈನಲಿ ನಾನು ಇವಾಗ ಇಲ್ಲಿ ರೀಚ್ ಆಗಿದ್ದೀನಿ. ವೆನ್ಯೂ ಅಲ್ಲಿ ಮದುವೆ ನಡೀತಿರೋದು ಇಲ್ಲೇ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇದಿರೋದು ಬನಶಂಕರಿ ಸೆಕೆಂಡ್ ಸ್ಟೇಜ್ ಬಿಡಿಎ ಹತ್ರ. ನಿಮಗೂ ಕೂಡ ಇದು ಚಿರಪರಿಚಿತ ಇರಬಹುದು. ಯಾಕೆ ಅಂತ ನಾವು ನೋಡೋದಾದ್ರೆ, ನಮ್ಮಲ್ಲಿ ಬರುವಂತಹ ಸಾಕಷ್ಟು ಸಿನಿಮಾಗಳಲ್ಲಿ ಅಥವಾ ಸಾಕಷ್ಟು ಟೆಲಿ ಸೀರಿಯಲ್ಗಳಲ್ಲಿ ತೋರಿಸುವಂತಹ ದೇವಸ್ಥಾನ ಆಗಿದೆ. ಶಿವನ ದೇವಸ್ಥಾನ ಇದು. ತುಂಬಾನೇ ಚೆನ್ನಾಗಿದೆ. ಸರಿಸುಮಾರು 8 ಎಕರೆ ಜಾಗದಲ್ಲಿ ಇದನ್ನ ಕಟ್ಟಿದ್ದಾರೆ ಅಂತ ಹೇಳಲಾಗತ್ತೆ. ಹಾಗೆ ತುಂಬಾನೇ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದ್ಸತಿ ನೀವು ಇಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೂ ಕೂಡ. ಅಂಡ್ ಪದೇ ಇಲ್ಲಿ ಬರಬೇಕು ಅಂತ ನಿಮಗೆ ಅನ್ಸುತ್ತೆ. ಅಷ್ಟು ಪ್ರಶಾಂತವಾಗಿ, ಮನಸ್ಸು ಒಂಥರ ಶಾಂತವಾಗಿ, ಕಾಮ್ ಪ್ಲೆಸೆಂಟ್ ಫೀಲಿಂಗ್ನ ಕೊಡುತ್ತೆ. ನನಗಂತೂ ತುಂಬಾ ಇಷ್ಟ ಈ ಜಾಗ. ಹಾಗೆ ಈ ಕಡೆ ನೀವು ನೋಡೋದಾದ್ರೆ, ಇಲ್ಲಿಂದ ಮುಂದೆ ಹೋಯ್ತು ಲೆಫ್ಟಿಗೆ ಮುಂದ್ಗಡೆಗೆ ಇಲ್ಲಿ ಹಾಲ್ಗಳಿದಾವೆ ಮದುವೆ ಮಾಡ್ಲಿಕ್ಕೆ ಅಂತ ಹೇಳಿ. ಸಾಕಷ್ಟು ಮದುವೆಗಳನ್ನ ಇಲ್ಲಿ ನಡೀತಾನೆ ಇರ್ತವೆ. ಸೊ ಗೈಸ್ ಇಲ್ಲೇ ದೇವಸ್ಥಾನ ಹತ್ರನೇ ಕಾಯ್ತಾ ಇದ್ದೀನಿ. 1 o'clock ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದು. 1:45 ಆಗಿದೆ, ಇನ್ನೂ ಬಂದಿಲ್ಲ. ನಾನು ಇಲ್ಲೇ ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡ್ತಿದ್ದೀನಿ. ದೇವಸ್ಥಾನ ಓಪನ್ ಇಲ್ಲ, 11:30 ಕ್ಲೋಸ್ ಮಾಡ್ತಾರೆ. ಬೆಳಗ್ಗೆ 8:00 ಓಪನ್ ಆಗುತ್ತೆ, 11:00 ಕ್ಲೋಸ್ ಆಗುತ್ತೆ. ಇದು ಇವಳು ಬೇರೆ ಸಿಕ್ಕಾಬಡೆ ವೆಯ್ಟ್ ಮಾಡಿಸ್ತಾ ಇದ್ದಾಳೆ. ಗೈಸ್ ಬಿಗ್ಗೆಸ್ಟ್ ಕ್ರೈಮ್ ಏನು ಗೊತ್ತಾ ನನ್ನ ಪ್ರಕಾರ, ಈ ಥರ ಕಾಯಿಸೋದು.
ಗೈಸ್ ಇಲ್ಲೇ ವೆಡ್ಡಿಂಗ್ ಆಗ್ತಿರೋದು. ಒಳಗಡೆ ಹೋಗೋಣ. ಅವಳು ಕಾದು ಕಾದು ಸಾಕಾಯ್ತು ಗೈಸ್, ಅದಕ್ಕೆ ನಾನು ಒಳಗೆ ಅಟ್ಲೀಸ್ಟ್ ಕೂತ್ಕೊಳ್ಳೋಣ ಅಂತ ಒಳಗಡೆ ಹೋಗ್ತಿದ್ದೀನಿ ಇವಾಗ. 1 ಗಂಟೆಗೆ ಬರೋ ಮುಖ ನೋಡಿ ಗೈಸ್, 1 ಗಂಟೆಗೆ ಬರೋ ಮುಖ. ಹೇಗಿದೆಯಾ? ಹೆಲೋ ನೋಡಿ. ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ ಅಲ್ಲ, ಲಾಸ್ಟ್ ಟೈಮ್ ಇದಾಗಲೇ ಒಂದ್ಸತಿ ಒಂದು ವಿಡಿಯೋಲಿ ಮೆನ್ಷನ್ ಮಾಡಿದ್ದೆ ಅಂತ. ದಟ್ ಇಸ್ ತಿರುಪತಿ ವ್ಲಾಗಲ್ಲಿ ನಾನು ಹೇಳ್ತಾ ಇದ್ದೆ ನನಗೆ ಗೋಂಗೂರ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿ. ಅದು ನದ್ಯಾ ಮನೇಲೆ ಮಾಡೋದು. ಲಿಟ್ರಲಿ ಅವ್ರಮ್ಮ ನನಗೂ ಅವಳಿಗೂ ಇಬ್ಬರಿಗೂ ಕೈ ತುತ್ತು ಕೊಡ್ತಾ ಇದ್ರು ನೋಡಿ, ನಾಚ್ಕೊಂಡು ಓಡೋಗ್ತಾ ಇದ್ದಾಳೆ. ಯಾಕೆ ಗೊತ್ತಾ ಓಡೋಗ್ತಾ ಇರೋದು? ಅವ್ರಮ್ಮ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು, ಇವಳು ತಗೊಬಂದ್ಬಿಟ್ಟು ನಾನೇ ಮಾಡಿದ್ದೀನಿ ಅಂದ್ಬಿಡ್ತಾ ಇದ್ಲು, ಅದಕ್ಕೆ ಓಡೋಗ್ತಾ ಇರೋದು. ಆ್ಯಂಡ್ ಹಿಯರ್ ಈಸ್ ಅ ವೆರಿ ಸ್ಪೆಷಲ್ ಪರ್ಸನ್, ಪ್ರವೀಣ್ ಅಣ್ಣ. ಸೊ ವಿ ಆರ್ ಫ್ರೆಂಡ್ಸ್ ಫಾರ್ ಲೈಕ್ 22 years ನಾವು. ಆ್ಯಂಡ್ ಪ್ರವೀಣ್ ಅನ್ನೋದು ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇಲ್ಲಿ ತನಕ 22 ವರ್ಷದಲ್ಲಿ ಒಂದ್ಸತಿನೂ ನನ್ನ ಹೆಸರು ಕರೆದೇ ಇಲ್ಲ. ಇಲ್ಲಿ ತನಕನೂ 22 yearsಲ್ಲಿ ಡೇ 1ಇಂದನೂ ಸಂಭವ ಯಾಕಂತ ಗೊತ್ತಿಲ್ಲ ತಂಗ್ಯವ್ವ ಅಂತಾನೆ ಅವ್ನು ಕರಿತಿರೋದು ನೋಡಿ. ಆಮೇಲೆ ಕಂಟಿನ್ಯೂ ಮಾಡ್ಬೇಕಂತೆ ಗೈಸ್. ನಿಜ 2 o'clock ಬಂದಿಯಾಳೆ. ಸೊ ಇವಳಿಗೋಸ್ಕರನೇ ಅನ್ಸುತ್ತೆ ಪ್ರಾಬ್ಲಿ ಅವಾಗಲೇ ಒಂದು ಸಾಂಗ್ ಮಾಡ್ಬಿಟ್ಟಿದ್ದಾರೆ. ಕಾಯಿಸುವುದು ಸತಾಯಿಸುವುದು ಹೆಣ್ಣುಗಳ ಕಲೆ ತಾನೇ, ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಗೈಸ್ ಚೌಟ್ರಿನೇ ಖಾಲಿ ಆಗ್ಬಿಟ್ಟಿದೆ ಗೈಸ್ ನೋಡಿ. ಬರೀ ಅವ್ರ ರಿಲೇಟಿವ್ಸ್ ಒಂದು 15-20 ಜನ ಇದ್ದಾರೆ. ಈಗ ಬಂದಿಯಾಳೆ ಗೈಸ್ ನೋಡಿ. 1 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 2 ಗಂಟೆಗೆ ಬಂದಿರೋದು. ಈ ಬೆಂಗಳೂರು ಬಿಸಿಲು ಚಕ್ಕೆಗೆ ನಾನಂತೂ ಫೇಸ್ ನೋಡಿ ಹೆಂಗಾಗೋಯ್ತು. ಸೊ ನೋಡಿ ಹೆಂಗೆ ಟಾರ್ಚರ್ ಇಟ್ಬಿಟ್ಲು ಅಂದರೆ ತಡ್ಕೊಳಕ್ಕಾಗಿಲ್ಲ. 1 hour ವೆಯ್ಟ್ ಮಾಡಿದ್ದೀನಿ. ಹೆಣ್ಮಕ್ಳು ಕಾಯಿಸ್ತಾರೆ ಅಂತ ಹೇಳ್ತಾರೆ, ನಾನು ಬೇಗ ಬಂದೆ. ಪ್ರವೀಣನ ಆಲ್ರೆಡಿ ಬಂದ್ಬಿಟ್ಟಿದ್ದ. ಓಕೆ, ಮತ್ತೆ ಯಾವಾಗ ಸಿಗ್ತೀವಿ ಅಂತಾನೆ ಗೊತ್ತಿಲ್ಲ. ಬಟ್ ಸಿಕ್ಕಾಗೆಲ್ಲ ನೆನ್ನೆ ಮೊನ್ನೆ ಸಿಕ್ಕಿದ್ವಿ ಅಂತಾನೆ ಫೀಲಿಂಗ್ ಬರುತ್ತೆ. ಇಷ್ಟು ವರ್ಷ ಆದ್ಮೇಲೆ ಸಿಗ್ತಾ ಇದೀವಿ ಅಂತಾನೆ ಅನ್ಸಲ್ಲ. ದೇ ಆರ್ ಮೋರ್ ದನ್ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಐ ಆಮ್ ಗೆಟಿಂಗ್ ವೆರಿ ಇಮೋಷ್ನಲ್, ಯಾಕಂದ್ರೆ ವೆರಿ ಸ್ಪೆಷಲ್ ದೇ ಆರ್. ಸೊ ತಂಗಿ ಅನ್ನೋ ಜಾಗ ಕೊಟ್ಟಿದ್ದಾನೆ ಪ್ರವೀಣ್ ಅಣ್ಣ. ಅಂಡ್ ಅವ್ರ ಅಪ್ಪಾಜಿ ಕೂಡ ಅಷ್ಟೇ, ಮಗಳೇ ಅಂತಾನೆ ಮಾತಾಡಿಸ್ತಾರೆ ಎಲ್ಲಿ ಸಿಕ್ಕಿದ್ರು. ದಟ್ ಈಸ್ ಆಲ್ಸೋ ದೇ. ನದ್ಯಾ ಅಂತೂ ಹೇಳಲೇಬೇಕು, ಯಾಕಂದ್ರೆ ಅವಳೊಂಥರ ನನ್ನ ಡೈರಿ ಇದ್ದಂಗೆ. ನಾನು ಏನೇ ಮಾಡಬೇಕು ಏನೇ ಹೇಳಬೇಕು ಎಲ್ಲನೂ ಅವಳ ಹತ್ರ ಹೇಳ್ಬಿಡ್ತೀನಿ. ಇಂಥದ್ದೇಳಲ್ಲ ನದ್ಯಾಗ ನನ್ನ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅನ್ನಂಗೆ ಇಲ್ಲ. ಶಿ ನೋಸ್ ಎವ್ರಿಥಿಂಗ್ ಅಬೌಟ್ ಮೀ. ಸೊ ಓಕೆ, ಆಟೋ ಬಂದಿದೆ ಗೈಸ್. ಇವತ್ತಿನ ಬ್ಲಾಗ್ ಅಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನನ್ನ ಫ್ರೆಂಡ್ಸನ್ನ ಮೀಟ್ ಮಾಡಿದ್ದು. ಪ್ರತಿ ಒಂದು ಸಣ್ಣ ಪುಟ್ಟ ವಿಷಯದಿಂದ ಹಿಡಿದು ಎಲ್ಲ ಒಂದು ಇನ್ಸೆಕ್ಯೂರಿಟೀಸ್, ಪ್ರತಿಯೊಂದು ಮನಸ್ಸಲ್ಲಿ ಏನು ನೋಡ್ತಾ ಇದೆ ಎಲ್ಲನೂ ಹಂಚ್ಕೊಂಡಿದ್ದು ಪ್ರತಿಯೊಂದು ತುಂಬ ಖುಷಿ ಆಯಿತು. ಯಾಕಂದರೆ ವಾಟ್ ಫ್ರೆಂಡ್ಸ್ ಅಂದ್ರೆ ಹಾಗೆ ಅಲ್ವಾ, ಬೆಸ್ಟ್ ಪಾರ್ಟ್ ಆಫ್ ಲೈಫ್. ಅವರು ಜೀವನದ ಒಂದು ಭಾಗನೇ ಹೌದು. ಗೊತ್ತಿಲ್ಲ, ಐ ಡೋಂಟ್ ನೋ, ಗೆಟಿಂಗ್ ರಿಯಲಿ ಎಮೋಷನಲ್. ಯಾಕಂದರೆ ತುಂಬ ಸಮಯ ಆದಮೇಲೆ ಅವ್ರು ನನಗೆ ಸಿಕ್ಕಿದ್ದು. ಐ ಹೋಪ್ ಈ ಸೈಡ್ ಆಫ್ ಮೈ ಲೈಫ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಅಂಟಿಲ್ ದೆನ್ ಲತಾಶಾ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.